ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ನಿಮ್ಗೆಲ್ರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯ. ಜಿಂಗಲ್ ಬೆಲ್ ಜಿಂಗಲ್ ಬೆಲ್ ಜಿಂಗಲ್ ಆಲ್ ದ ವೇ ಅಂತ ಹೇಳ್ಕೊಂಡು ಮತ್ತೆ ಕ್ರಿಸ್ಮಸ್ ಹಬ್ಬ ಬಂದಿದೆ. ಹಬ್ಬದ ಸಡಗರ ತಂದಿದೆ. ನಿಮ್ಮ ಹಬ್ಬದ ಸಡಗರನ ಇಮ್ಮಡಿಗೊಳಿಸಲು ನೀವು ಕೇಕ್ ಪೇಸ್ಟ್ರೀಸ್ ಖರೀದಿಸಲು ರೆಡಿಯಾಗಿರಬೇಕು. ಆದರೆ ಕೇಕ್ ಪೇಸ್ಟ್ರೀಸ್ ಖರೀದಿಸೋ ಮುನ್ನ ಈ ಕಾರ್ಯಕ್ರಮ ನೋಡಿ. ಯಾಕಂದರೆ ನೀವು ಖರೀದಿಸೋ ಕೇಕ್ ಪೇಸ್ಟ್ರೀಸ್ ಕ್ಯಾನ್ಸರ್ ಕಾರಕ ವಿಷ ಆಗಿರಬಹುದು. ಜೋಕೆ ಬಗೆ ಬಗೆ ಬಣ್ಣ, ಬಿಂದಾಸ್ ರೂಪ, ಯಮ್ಮಿ ಟೇಸ್ಟ್. ಈ ಕಲರ್ ಕೇಕ್ಗಳನ್ನು ನೋಡ್ತಿದ್ರೆ ಬಾಯಲ್ಲಿ ಹಾಗೇ ನೀರುರುತ್ತೆ. ಕ್ರಿಸ್ಮಸ್ ಹೊಸ ವರ್ಷದಾಚರಣೆಗೆ ಕಿಕ್ ನೀಡಲು ತರಹೇವಾರಿ ಕೇಕ್ಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ. 100 ರೂಪಾಯಿಯಿಂದ ಹಿಡಿದು ಸಾವಿರಾರು ರೂಪಾಯಿ ಕೇಕ್ಗಳು ಬೇಕರಿಗಳ ಶೋಕೇಸ್ ಸೇರಿವೆ. ಆದ್ರೆ ಬಣ್ಣ, ರುಚಿ, ಆಕಾರದಿಂದ ನಮ್ಮನ್ನ ಮಾರುಗೊಳಿಸೋ ಈ ಕೇಕ್ಗಳ ಕರಾಳ ರೂಪ ನೀವು ಎಂದಾದ್ರೂ ಕಂಡಿದ್ದೀರಾ? ಈ ಕೇಕ್ಗಳು ನಮಗೆ ವಿಷ ಉಣಿಸುತ್ತಿವೆ ಅಂದ್ರೆ ನಂಬ್ತೀರಾ? ಈ ಎಲ್ಲ ಸಿಂಥೆಟಿಕ್ ಕಲರ್ಗಳನ್ನು ಹೆಚ್ಚಾಗಿ ಅನಲಿನ್ ಅಥವಾ ಪೆಟ್ರೋಲಿಯಂ ಇದರ ಪ್ರಾಡಕ್ಟಿಂದ ತಯಾರಿಸ್ತಾರೆ. ಕೋಲ್ಟಾರಿಂದ ಇದನ್ನು ತಯಾರಿಸೋದು. ಈ ತರಹದ ಈ ಕೋಲ್ಟಾರಿಂದ ತಯಾರಿಸುವಂತಹ ಈ ಸಿಂಥೆಟಿಕ್ ಕಲರ್ಗಳು ಬೇರೆ ಏನೂ ಅಲ್ಲ, ಒಂದು ಬೋಲ್ ಆಫ್ ವಿಷಗಳಷ್ಟೇ. ಒಂದು ಬಟ್ಲಲ್ಲಿ ವಿಷ ಇಟ್ಕೊಂಡು ತಿಂದ ಹಾಗೆ ಇದು. ಹೌದು, ನಾವು ಇಷ್ಟಪಟ್ಟು ತಿನ್ನೋ ಈ ಕೇಕ್ಗಳು ನಮ್ಮ ಪ್ರಾಣಕ್ಕೆ ಕುತ್ತು ತರುತ್ತಿವೆ. ಕೇಕ್ನಲ್ಲಿರುವ ಮಾರಣಾಂತಿಕ ಅಂಶಗಳಲ್ಲಿ ಮೊದಲನೆಯದ್ದು ಕಲರ್ಫುಲ್ ಕೇಕ್ನಲ್ಲಿರುವ ಕಿಲ್ಲರ್ ಕಲರ್. ಕೇಕ್ ತಯಾರಿಸಲು ಹೆಚ್ಚಿನವರು ಬಳಸೋದು ಕೃತಕ ಬಣ್ಣ. ಈ ಕೃತಕ ಬಣ್ಣ ಆರೋಗ್ಯಕ್ಕೆ ಹಾನಿಕಾರಕ. ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಇದು ವಿಷ. ಆಹಾರದಲ್ಲಿ ಬಳಸೋ ಹೆಚ್ಚಿನ ಕೃತಕ ಬಣ್ಣಗಳು ಪೆಟ್ರೋಲಿಯಂ ಉತ್ಪನ್ನಗಳು. ಈ ಬಣ್ಣ ಕರಗೋದೇ ಇಲ್ಲ. ಸಿಂಥೆಟಿಕ್ ಸಬ್ಸ್ಟೆನ್ಸ್ ಏನಿದೆ ಅಲ್ವಾ, ಇದು ನಮ್ಮ ಶರೀರದ ಒಳಗೆ ಡಿಗ್ರೇಡ್ ಆಗಲ್ಲ. ಡಿಗ್ರೇಡ್ ಆಗಬೇಕು. ಮನುಷ್ಯನಿಗೆ ಏನೇ ಆಹಾರ ತೊಗೊಂಡ್ರೂ ಅದು ಡಿಗ್ರೇಡ್ ಆಗಬೇಕು. ಡಿಗ್ರೇಡ್ ಆಗಿ ಅಸಿಮಿಲೇಟ್ ಆಗಬೇಕು. ಇಲ್ಲಿ ಈ ಸಿಂಥೆಟಿಕ್ ಕಲರ್ಗಳು ಯಾವುದು ಶರೀರದ ಒಳಗೆ ಡಿಗ್ರೇಡ್ ಆಗಲ್ಲ. ನೀವು ನೇಚರಲ್ಲಿ ಅದನ್ನು ಹಾಕಿದ್ರೂ ಕೂಡ ಅದು ಡಿಗ್ರೇಡ್ ಆಗಲ್ಲ. ಎಲ್ಲ ಕೃತಕ ಬಣ್ಣಗಳು ಕ್ಯಾನ್ಸರ್ ಕಾರಕ. ಈ ಬಣ್ಣಗಳನ್ನು 10 ವರ್ಷ ಬಳಸುತ್ತಾ ಹೋದ್ರೆ ಕ್ಯಾನ್ಸರ್ ಗ್ಯಾರಂಟಿ ಅಂತೆ. ಕಲರ್ಸ್ ಎಲ್ಲ ಇವೆಲ್ಲ ಸಿಂಥೆಟಿಕ್ ಇವೆಲ್ಲ ಕಾರ್ಸಿನೋಜಿನಿಕ್, ಇಲ್ಲ ಕ್ಯಾನ್ಸರ್ ಕಾಸಿಂಗ್. ನೀವು ಡೈಲಿ ಇಂಟೇಕ್ ಮಾಡಿದ್ರೆ ಒಂದು 10 ವರ್ಷಕ್ಕೆ ನಿಮಗೆ ಕ್ಯಾನ್ಸರ್ ಬರೋ ಸಾಧ್ಯತೆ ಇರುತ್ತೆ. ಬರೀ ಕ್ಯಾನ್ಸರ್ ಮಾತ್ರವಲ್ಲ, ಇದು ಮಕ್ಕಳ ಬುದ್ಧಿಮತ್ತೆ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. ಅಲ್ಲದೆ ಮಕ್ಕಳಲ್ಲಿ ಅತಿ ಕ್ರಿಯಾಶೀಲತೆ ಸಮಸ್ಯೆ ಉಂಟು ಮಾಡುತ್ತೆ. ಪಾರ್ಶ್ವವಾಯು, ಉದರ ಬೇನೆ, ಕಿಡ್ನಿ ವೈಫಲ್ಯದಂತ 100 ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಏನು ಕಲರ್ ಆಗ್ತಲೆ, ಫ್ಲೇವರಿಂಗ್ ಏಜೆಂಟ್ ಅದೆಲ್ಲ ಆರೋಗ್ಯಕ್ಕೆ ಟೂ ಬ್ಯಾಡ್. ದೇ ಮೈಟ್ ಕಾಸ್ ಪ್ಯಾಂಕ್ರಿಯಾಟಿಕ್ ಪ್ರಾಬ್ಲಮ್ಸ್. ದೇರ್ ಇಸ್ ಟು ಮಚ್ ಆಫ್ ಟ್ರಾನ್ಸ್ ಆ್ಯಂಡ್ ಸ್ಯಾಚುರೇಟೆಡ್ ಫ್ಯಾಟ್ಸ್. There's too much of sugar into that. It's too much of sugar in your diet can cause you a lot of pancreatic problems. Diabetic ಬರ್ಬೋದು, ಸ್ಟಮಕಲ್ಲಿ ಗಡ್ಡೆ ಬರ್ಬೋದು, ಕ್ಯಾನ್ಸರ್ ಬರುತ್ತೆ. ಆಹಾರವನ್ನು ಹೋಲುವ 120ಕ್ಕೂ ಹೆಚ್ಚು ಬಣ್ಣಗಳಿವೆ. ಈ ಪೈಕಿ ನಮ್ಮ ದೇಶದಲ್ಲಿ 8 ಬಣ್ಣಗಳ ಬಳಕೆಗೆ ಮಾತ್ರ ಅವಕಾಶ ಮಾಡಿಕೊಡಲಾಗಿದೆ. ಆಹಾರ ಕಲಬೆರಕೆ ನಿಯಂತ್ರಣ ಕಾಯ್ದೆ 1954ರ ಅನ್ವಯ ಈ ಬಣ್ಣಗಳ ಬಳಕೆಗೆ ಮಿತಿ ಪರಿಮಿತಿಯನ್ನ ನಿಗದಿಪಡಿಸಲಾಗಿದೆ. ಅದೆಷ್ಟಂದ್ರೆ ಆಹಾರದ ಒಟ್ಟು ತೂಕದ ದಶಲಕ್ಷ ಭಾಗದಲ್ಲಿ ಕನಿಷ್ಠ 100, ಗರಿಷ್ಠ 200 ಭಾಗದಷ್ಟು ಮಾತ್ರ ಬಣ್ಣ ಬಳಸಬಹುದು. ಅಂದ್ರೆ 100ಕ್ಕೆ 0.01ರಷ್ಟು. ಇನ್ನೂ ಸರಳವಾಗಿ ಹೇಳಬೇಕಂದ್ರೆ 1,00,000 ಜನ ತಿನ್ನೋ ಆಹಾರಕ್ಕೆ 1 ಚಿಟಿಕೆಯಷ್ಟು ಮಾತ್ರ ಬಣ್ಣ ಬಳಸಬಹುದು. ಅಷ್ಟು ಕಡಿಮೆ ಪ್ರಮಾಣದಲ್ಲಿರಬೇಕು ಬಣ್ಣ. ಒಂದು ವೇಳೆ ಈ ಮಿತಿ ಹೆಚ್ಚಾದ್ರೆ ಆಹಾರ ತಯಾರಕನಿಗೆ ಜೈಲು ಮತ್ತು ದಂಡ ಖಚಿತ. ಈ ಕಲರ್ಸ್ನವ್ರು ಯಾವ ರೀತಿ ತಗೋತಾರೆ ಅಂದರೆ, ನ್ಯಾಚುರಲ್ ಕಲರ್ಸ್ ನೀವು ಹೇಳ್ದಂಗೆ ಅದರಲ್ಲಿ ಏನು ನಾವು ಪರ್ಮಿಷನ್ ತಗೊಳ್ಳೋದೇ ಬೇಡ. ಅದನ್ನು ನಾವು ಹಾಗೆ ಯೂಸ್ ಮಾಡ್ಬೋದು.
ಸಿಂಥೆಟಿಕ್ ಕಲರ್ಸಲ್ಲಿ ಸರ್ಟಿಫೈಯಬಲ್ ಕಲರ್ಸ್ ಅಂತ ಕೆಲವಿದೆ. ಅದರಲ್ಲಿ ಅವ್ರೇನು ಮಾಡಬೇಕು ಅಂತಂದರೆ ಆ ಒಂದು ಕಲರ್ನ ಯೂಸ್ ಮಾಡುವಾಗ ಯಾವ ಕಲರ್ ಯೂಸ್ ಮಾಡ್ತಾರೆ, ಅದಕ್ಕೆ ಎಷ್ಟು ಪ್ರಮಾಣ ಯೂಸ್ ಮಾಡ್ತಾರೆ ಅನ್ನೋದನ್ನು ಅವರು ಪರ್ಮಿಷನ್ ತಗೋಬೇಕು. ಈ ಬಣ್ಣಗಳು ವಿಷ ಅಂತ ಗೊತ್ತಿದ್ರೂ ನಮ್ಮ ಸರ್ಕಾರ ಇವುಗಳ ಬಳಕೆಗೆ ಅವಕಾಶ ಮಾಡಿಕೊಟ್ಟಿರುವುದು ತಜ್ಞರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದನ್ನ ಸಂಪೂರ್ಣ ನಿಷೇಧ ಮಾಡಬೇಕು ಅನ್ನೋದು ಇವರ ಒತ್ತಾಯ. ಇದನ್ನು ನಾವು ಏನೇ ಆಗಲಿ ತಡಿಲೇಬೇಕು. ಪರ್ಮಿಟೆಡ್ ಕಲರ್ ಅಂತ ಅನ್ನೋದು ಕೂಡ ನಮ್ಮ ಶರೀರ ಪರ್ಮಿಟ್ ಮಾಡ್ತಿಲ್ಲ, ಸರ್ಕಾರ ಪರ್ಮಿಟ್ ಮಾಡಿದೆ ಅಷ್ಟೇ, ಯಾವುದೋ ಏಜೆನ್ಸಿ ಪರ್ಮಿಟ್ ಮಾಡಿದೆ ವಿನಃ ಖಂಡಿತವಾಗ್ಲೂ ನಮ್ಮ ಶರೀರ ಇದನ್ನು ಪರ್ಮಿಟ್ ಮಾಡ್ತಾ ಇಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾನು ಹೇಳೋದು ಏನಪ್ಪ ಅಂದರೆ, ಇದು ಎಲ್ಲ ಬಂದಿರೋದು ಸಿಂಥೆಟಿಕ್ಕೆ. ಪ್ರತಿಯೊಂದು ಬಣ್ಣದನ್ನು ಯಾಕೆ ಯೋಚನೆ ಮಾಡಬೇಕು? ಇದು ಎಲ್ಲ ಸಿಂಥೆಟಿಕ್ಕೆ, ಎಲ್ಲ ಬಣ್ಣನೂ ಒಂದೇ ಸತಿಗೆ ಬ್ಯಾನ್ ಮಾಡಿ. ಇನ್ನು ಈ ಬಣ್ಣವನ್ನು ಎಲ್ಲರೂ ಎಲ್ಲೆಂದರಲ್ಲಿ ಬಳಸುವ ಹಾಗಿಲ್ಲ. ಕಾಯ್ದೆಯ ಪ್ರಕಾರ ಅನುಮತಿ ಕೊಟ್ಟ ಬಣ್ಣಗಳನ್ನು ಬಳಸುವ ಕೇಕ್ ಸಿಹಿ ತಿಂಡಿ ತಯಾರಕರು ಪ್ರಯೋಗಾಲಯ ಮತ್ತು ಆಹಾರ ತಜ್ಞರನ್ನು ಹೊಂದಲೇಬೇಕು. ಆಹಾರ ತಜ್ಞರ ಕಣ್ಗಾವಲಲ್ಲೇ ಬಣ್ಣ ಬಳಸಬೇಕು. ಬ್ರಿಟಾನಿಯಾ, ನೀಲ್ಗಿರೀಸ್, ಮಯ್ಯಾರಂತಹ ಪ್ರತಿಷ್ಠಿತ ಆಹಾರ ತಯಾರಕರು ಮಾತ್ರ ಈ ಮಾನದಂಡ ಪಾಲಿಸುತ್ತಿದ್ದಾರೆ. ನ್ಯಾಚುರಲ್ ಆಗಿರುತ್ತೆ, ನಾವು ಯಾವುದೇ ಕೆಮಿಕಲ್ ಎಸೆನ್ಸ್ ಯೂಸ್ ಮಾಡಲ್ಲ. ಇಫ್ ಇಟ್ ಈಸ್ ಮ್ಯಾಂಗೋ ಫ್ರೆಶ್ ಕ್ರೀಮ್ ಕೇಕ್, ದೆನ್ ವಿಲ್ ಯೂಸ್ ಒರಿಜಿನಲ್ ಮ್ಯಾಂಗೋ. ವಿ ನೆವರ್ ಯೂಸ್ ದ ಫ್ಲೇವರ್, ಎಸೆನ್ಸ್, ನಥಿಂಗ್. ಉಳಿದ ಬೇಕರಿಯವರು ಮನಸೋ ಇಚ್ಛೆ ಬಣ್ಣ ಬಳಸಿ ಗ್ರಾಹಕರಿಗೆ ಕ್ಯಾನ್ಸರ್ನಂಥ ಮಾರಕ ರೋಗಗಳನ್ನು ಉಚಿತವಾಗಿಯೇ ಹಂಚುತ್ತಿದ್ದಾರೆ. ಇನ್ನು ಕೇಕ್ನಲ್ಲಿ ಇರೋ ಆರೋಗ್ಯಕ್ಕೆ ಕುತ್ತು ತರೋ ಇನ್ನೊಂದು ವಸ್ತು ಅಂದ್ರೆ ವಿಷಕಾರಿ ವನಸ್ಪತಿ. ಕಡಿಮೆ ಬೆಲೆಗೆ ಕೇಕ್ ತಯಾರಿಸಿ ಲಾಭ ಗಳಿಸೋ ಉದ್ದೇಶದಿಂದ ಸಿಹಿ ತಿಂಡಿ ತಯಾರಕರು ಕಚಡಾ ಎಣ್ಣೆ, ವನಸ್ಪತಿ ಬಳಸ್ತಾರೆ. ಇನ್ನು ಬಟರ್ ಕೇಕ್ನಂತ ಕಲರ್ಫುಲ್ ಕೇಕ್ ತಯಾರಿಸಲು ವನಸ್ಪತಿಗೆ ನಾನಾ ರಾಸಾಯನಿಕ ಬಳಸ್ತಾರೆ. ಇದು ಹೃದಯ ಸಂಬಂಧಿ ಕಾಯಿಲೆಗಳನ್ನು ತರುತ್ತೆ. ನಮ್ಮ ಬ್ಲಡ್ಡಲ್ಲಿ ಈ ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇದ್ದವ್ರಿಗೆ ಬ್ಲಡ್ ತುಂಬ ಅಂಟ್ತಾ ಇರುತ್ತೆ, ಗಮ್ ಥರ ಸ್ಟಿಕ್ಕಿ. ಸೊ ಈ ಸ್ಟಿಕ್ಕಿ ಆಗಿರೋ ಬ್ಲಡ್ ತುಂಬ ತೊಂದರೆ ಕೊಡುವಂಥ ಬ್ಲಡ್. ಯಾಕೆ ಅಂತಂದರೆ ಸಣ್ಣ ಸಣ್ಣ ರಕ್ತನಾಳಗಳಲ್ಲಿ ಬ್ಲಡ್ ನುಸುಳ್ಕೊಂಡು ಹೋಗಬೇಕಲ್ಲ, ಆವಾಗ ಅದು ಸ್ಟಿಕ್ಕಿ ಆಗಿದರೆ ಅಂಟ್ಕೊಂಡ್ಬಿಡುತ್ತೆ. ಆ ಬ್ಲಡ್ ವೆಸಲ್ ಒಳಗೆ ಅಂಟ್ಕೊಂಡ್ಬಿಟ್ಟು ಅದು ಒಳಗಡೆ ಕ್ಲಾಟ್ ಆಗೋ ರೀತಿನಲ್ಲಿ ಮಾಡುತ್ತೆ. ನೀವು ಕೇಳಿರ್ಬೋದು ಹೃದಯಾಘಾತ ಅಂದರೆ ಅದೇನು. ಕೇಕ್ನಲ್ಲಿರುವ ಇನ್ನೊಂದು ವಿಷ ಅಂದರೆ ಕೃತಕ ಸುವಾಸನೆ. ಕೇಕ್ಗೆ ಕೃತಕ ಬಣ್ಣ, ಕಚಡಾ ಎಣ್ಣೆ ಮಾತ್ರವಲ್ಲ, ಕೃತಕ ಸುವಾಸನೆಯನ್ನೂ ತುಂಬುತ್ತಾರೆ. ಈ ಸುವಾಸನೆ ಕೂಡ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. ದೀಸ್ ಕಲರಿಂಗ್ ಏಜೆಂಟ್ಸ್ ಏನೋಲ್ ಇವಾಗ ಕ್ಯಾನ್ಸರ್ ಬರುತ್ತೆ, ಸ್ಟಮಕಲ್ಲಿ ಗಡ್ಡೆ, ದಿಸ್ ಲೈಕ್ ಡಯಾಬಿಟಿಕ್ ಶುಗರ್ ಆಗುತ್ತೆ, ಸ್ಕಿನ್ ಪ್ರಾಬ್ಲಮ್ಸ್, ದಿಸ್ ಇಸ್ ಸೋ ಮಚ್ ಟುಡೇ. ಈಗ ಗೊತ್ತಾಯ್ತಾ ಗ್ರಾಹಕರೇ, ಹೇಗೆ ಎಲ್ಲ ವಿಷಯಗಳನ್ನು ಒಟ್ಟು ಸೇರಿಸಿ ರುಚಿಕರ ಕೇಕ್ ತಯಾರಿಸ್ತಾರೆ? ಹೇಗೆ ಅಮಾಯಕ ಗ್ರಾಹಕನ ಪ್ರಾಣದ ಜೊತೆಗೆ ಚೆಲ್ಲಾಟ ಆಡ್ತಾರೆ ಅನ್ನೋದು. ನೋಡೋಕೆ ತುಂಬ ಕಲರ್ಫುಲ್ ಆಗಿರುತ್ತೆ, ಬೆಲೆನೂ ಕಡಿಮೆ ಇರುತ್ತೆ. ಆದರೆ ಆ ವಿಷಕಾರಕ ಕ್ಯಾನ್ಸರ್ ತರುವಂಥ ಕಚಡಾ ಕೇಕನ್ನು ಹೇಗೆ ತಯಾರಿಸ್ತಾರೆ ಗೊತ್ತಿಲ್ಲ ಅಂದರೆ ತಿಳಿಸ್ತೀನಿ ಒಂದು ಸಣ್ಣ ಬ್ರೇಕ್ನ ನಂತರ.